ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಈ ಲೆಸನಿಂದ ಬ್ಯಾಟಲ್ ಆಫ್ ಬಕ್ಸರ್ ತುಂಬ ಇಂಪಾರ್ಟೆಂಟ್ ಕ್ವಶನ್. ವಾಟ್ ವೇರ್ ದಿ ರಿಸಲ್ಟ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸರ್? ಅಂದರೆ ಈ ಯುದ್ಧ ಮುಗಿದ ನಂತರ ಏನೇನು ರಿಸಲ್ಟ್ ಸಿಕ್ತು ಬ್ಯಾಟಲ್ ಆಫ್ ಬಕ್ಸರಲ್ಲಿ ಅಂತ. ನಾನು ಓದ್ ವಿಡಿಯೋದಲ್ಲೇ ಹೇಳಿದ್ದೆ, ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಈ ಮೀರ್ ಜಾಫರ್ ಅನ್ನೋನು ಸಿರಾಜುದ್ದೌಲಾ ರೈಟ್ ಹ್ಯಾಂಡ್ ಆಗಿರ್ತಾನೆ. ಈ ಬ್ರಿಟಿಷರ್ಗೆ ಸಪೋರ್ಟ್ ಮಾಡಿ ಸಿರಾಜುದ್ದೌಲನ ಯುದ್ಧದಲ್ಲಿ ಸೋಲಿಸಿರ್ತಾನೆ. ಸೊ ಬ್ರಿಟಿಷ್ ಏನು ಮಾಡಿರ್ತಾರೆ ಅಂದರೆ ಈ ಮೀರ್ ಜಾಫರ್ನ ನ್ಯೂ ನವಾಬ್ ಆಫ್ ಬೆಂಗಾಲ್ ಆಗಿ ನೇಮಕಾತಿ ಮಾಡಿರ್ತಾರೆ. ಈ ಬ್ಯಾಟಲ್ ಆಫ್ ಬಕ್ಸರಲ್ಲಿ ಕೂಡ ಮೀರ್ ಜಾಫರ್ ಅವನ ಆಡಳಿತವನ್ನು ನಡೆಸ್ತಾ ಇರ್ತಾನೆ. ಈ ಬ್ರಿಟಿಷ್ ಜನರಲ್ ಆಗಿದ್ದಂತಹ ರಾಬರ್ಟ್ ಕ್ಲೈವ್ ಅವನ ಅವಧಿ ಮುಗಿದ ತಕ್ಷಣ ಅವನ ಪ್ಲೇಸಲ್ಲಿ ವ್ಯಾನ್ಸಿಸ್ಟ್ರಾಟ್ ಅಂತ ಅವನು ಬರ್ತಾನೆ. ಈ ರಾಬರ್ಟ್ ಕ್ಲೈವ್ ಏನೇನು ಕಾರ್ಯ ಮಾಡ್ತಾ ಇದ್ದ ಆ ಕಾರ್ಯನೆಲ್ಲ ಈ ವ್ಯಾನ್ಸಿಸ್ಟ್ರಾಟ್ ಅನ್ನೋನು ಮಾಡಲಿಕ್ಕೆ ಮುಂದಾಗ್ತಾನೆ. ಈ ಮೀರ್ ಜಾಫರ್ ಬ್ಯಾಟಲ್ ಆಫ್ ಬಕ್ಸರಲ್ಲಿ ಕೂಡ ಅವನು ಆಡಳಿತವನ್ನು ನಡೆಸ್ತಾ ಇರ್ತಾನೆ. ಇವನು ಹೆಸರಿಗೆ ಮಾತ್ರ ರಾಜ ಆಗಿರ್ತಾನೆ, ಇನ್ನು ಆಡಳಿತವೆಲ್ಲ ಬ್ರಿಟಿಷರೇ ನೋಡ್ಕೊತಾ ಇರ್ತಾರೆ. ಈ ವ್ಯಾನ್ಸಿಸ್ಟ್ರಾಟ್ಗೆ ಗೊತ್ತಾಗುತ್ತೆ ಈ ಮೀರ್ ಜಾಫರ್ ಇನ್ನು ಬ್ರಿಟಿಷ್ ಈಸ್ಟ್ ಇಂಡಿಯನ್ ಕಂಪನಿಗೆ ಪೇ ಮಾಡಬೇಕಾಗಿರುವ ಹಣವನ್ನು ಇನ್ನು ಪೇ ಮಾಡಿಲ್ಲ ಅಂತ. ಸೊ ಇವನೇನು ಮಾಡ್ತಾನಂದರೆ ಈ ಮೀರ್ ಜಾಫರ್ ಅಳಿಯನಾಗಿದ್ದಂತಹ ಮೀರ್ ಕಾಸಿಮ್ನ ನ್ಯೂ ನವಾಬ್ ಆಫ್ ಬೆಂಗಾಲ್ ಆಗಿ ನೇಮಕಾತಿ ಮಾಡ್ತಾನೆ. ಮೀರ್ ಕಾಸಿಮ್ ಅವನ ಆಡಳಿತವನ್ನು ನಡೆಸ್ತಾ ಇರ್ತಾನೆ. ನಡೆಸಿ ಆ ಬ್ರಿಟಿಷ್ ಈಸ್ಟ್ ಇಂಡಿಯನ್ ಕಂಪನಿಗೆ ಎಷ್ಟು ಪೇ ಮಾಡಬೇಕಾಗಿತ್ತು ಅದೆಲ್ಲ ಪೇ ಮಾಡಿ ಎಲ್ಲ ಕ್ಲಿಯರ್ ಮಾಡಿಬಿಡ್ತಾನೆ. ಬ್ರಿಟಿಷ್ ಕೈಯಲ್ಲಿದ್ದಂತಹ ಈ ಪಟ್ನಾ ಮೇಲೆ ಮೀರ್ ಕಾಸಿಮ್ ಅಟ್ಯಾಕ್ ಮಾಡಿ ಆ ಪಟ್ನಾವನ್ನು ಇವನ ವಶಕ್ಕೆ ಪಡ್ಕೋತಾನೆ. ಇಲ್ಲಿಂದ ಬ್ಯಾಟಲ್ ಆಫ್ ಬಕ್ಸರ್. ಮೀರ್ ಕಾಸಿಮ್ ಜೊತೆ ಸುಜದ್ದೌಲಾ, ಮೀರ್ ಕಾಸಿಮ್ ಆ್ಯಂಡ್ ಶಾ ಆಲಂ ಸೆಕೆಂಡ್ ಇವರು 3 ಜನ ಮತ್ತು ಇವ್ರ ಸೈನ್ಯವನ್ನು ಕರ್ಕೊಂಡು ಯುದ್ಧಕ್ಕೆ ಹೋಗ್ತಾನೆ. ಯುದ್ಧದಲ್ಲಿ ಮೀರ್ ಕಾಸಿಮ್ ಸೋತೋಗಿದ್ದರಿಂದ ಮೀರ್ ಕಾಸಿಮ್ ಡೆಲ್ಲಿಗೆ ಪರಾರಿ ಆಗ್ತಾನೆ. ಬಟ್ ಸುಜದ್ದೌಲಾ ಆ್ಯಂಡ್ ಶಾ ಆಲಂ ಸೆಕೆಂಡ್ ಬ್ರಿಟಿಷ್ ಕೈಯಲ್ಲಿ ಸಿಗಾಕೊತಾರೆ. ಇಲ್ಲಿಗೆ ಸ್ಟೋರಿ ಮುಗೀತು. ಈಗ ಒಂದು 6 ಕೀ ಪಾಯಿಂಟ್ಸ್ ಹೇಳ್ಕೊಡ್ತೀನಿ. ಕಂಬೈನ್ ದಿ ಫೋರ್ಸಸ್ ವೇರ್ ಡಿಫಿಟೆಡ್ ಅಂದರೆ ಒಂದು ಬಲಿಷ್ಠವಾದ ಸೈನ್ಯ ಕೂಡ ಇಲ್ಲಿ ಸೋತೋಗ್ಬಿಡುತ್ತೆ. ಈ ಮೀರ್ ಕಾಸಿಮ್ ಅನ್ನೋನು ತುಂಬ ಬಲಿಷ್ಠವಾದ ಒಂದು ಸೈನ್ಯ ಹೊಂದಿದ್ದ, ಅದು ಕೂಡ ಬ್ಯಾಟಲ್ ಆಫ್ ಬಕ್ಸರಲ್ಲಿ ಸೋತೋಗುತ್ತೆ. ಬ್ರಿಟಿಷ್ ಸೆಕ್ಯೂರ್ಡ್ ದಿವಾನಿ ರೈಟ್ಸ್. ದಿವಾನಿ ರೈಟ್ಸ್ ಅಂದರೆ ರೈಟ್ ಟು ಕಲೆಕ್ಟ್ ರೆವೆನ್ಯೂ ಟ್ಯಾಕ್ಸಸ್ ಆಫ್ ಬೆಂಗಾಲ್, ಬಿಹಾರ್ ಆ್ಯಂಡ್ ಒಡಿಶಾ. ಈ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಈ ದಿವಾನಿ ರೈಟ್ಸ್ನ ಅವರು ವಶಪಡಿಸ್ಕೋತಾರೆ. ಶಾ ಆಲಂ ಸೆಕೆಂಡ್ ಗೇವ್ ಅವೇ ಆಲ್ ದಿ ರೈಟ್ಸ್ ಓವರ್ ಬೆಂಗಾಲ್ ಫಾರ್ 26 lakh. ಅಂದರೆ ಈ ಬೆಂಗಾಲ್ ಮೇಲೆ ಇವನಿಗೆ ಏನೇನು ಹಕ್ಕುಗಳಿತ್ತು ಅದೆಲ್ಲ 26 lakhಗೆ ಕೊಟ್ಬಿಡ್ತಾನೆ. ನವಾಬ್ ಆಫ್ ಹೌದ್ ಗೇವ್ ದಿ 50 lakh rupees ಟು ಬ್ರಿಟಿಷ್. ಅಂದರೆ ಈ ನವಾಬ್ ಆಫ್ ಹೌದ್ ಅಂದರೆ ಸುಜದ್ದೌಲಾ, ಈ ಸುಜದ್ದೌಲಾ ಮೀರ್ ಕಾಸಿಮ್ ಜೊತೆ ಕೈ ಜೋಡಿಸಿ ಈ ಬ್ರಿಟಿಷ್ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಸೊ ಈ ಬ್ರಿಟಿಷ್ ಈಸ್ಟ್ ಇಂಡಿಯನ್ ಕಂಪನಿ ಫೈನ್ ಹಾಕಿರುತ್ತೆ ಸುಜದ್ದೌಲಾ ಮೇಲೆ 50 lakh rupees. ಅದನ್ನು ಇವನು ಪೇ ಮಾಡ್ತಾನೆ. ಹಿ ಪೇಡ್ ದಿ 50 lakhs ಟು ಬ್ರಿಟಿಷ್. ಬ್ರಿಟಿಷ್ ಟುಕ್ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಆಫ್